ಸರ್ ಸರ್ ಈಗ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ, ಅತಿ ಹೆಚ್ಚಿನದಾಗಿ ಶಾಸಕರ ಬೆಂಬಲ ಸಿದ್ದರಾಮಯ್ಯ ಅವರಿಗಿದೆ. ಸಿದ್ದರಾಮಯ್ಯ ಹೇಳಿದ ಮೇಲೆ ಇದು ಕ್ಲಿಯರ್ ಆಗಿದೆ. ಇನ್ನು ಉಳಿದವರು ಕೂಡ ಅಭಿಪ್ರಾಯ ಹೇಳ್ದಾನೆ ಇನ್ಮೇಲೆ ಸುಮ್ಮನೆ ಇರಬೇಕಂದ್ರೆ ವೋಟಿಂಗ್ ನಿಮ್ಗೆ ಹೆಚ್ಚಾಗಿದೆ, ಡಿ ಕೆ ಶಿವಕುಮಾರ್ ಕಡಿಮೆ ಆಗಿದೆ ಅನ್ನೋದು ಜಾರಕಿಹೊಳಿ ಅವರ ಮಾತಾಗಿದೆ ಸರ್. ಅವ್ರ ಅಭಿಪ್ರಾಯ ಕೇಳ. ಅದೇ ಸರ್, ಅತಿ ಹೆಚ್ಚಾಗಿ ನಿಮ್ಗೆ ವೋಟಿಂಗ್ ಆಗಿತ್ತು ಅಂತ ಹೇಳಿ ಅವ್ರ ಅಭಿಪ್ರಾಯ ಹೇಳಿದ್ದಾರಲ್ಲ, ಕೇಳಿ ಅವ್ರಿಗೆ. ಸರ್ ಈಗ ಕಾಲೇಜು ಯೂನಿವರ್ಸಿಟಿಗಳಲ್ಲಿ ಕ್ಯಾಂಪಸ್ ಎಲೆಕ್ಷನ್ಸ್ ನ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ಏನಾದರೂ ಚರ್ಚೆಗಳು ನಡೀತಿದೆಯಾ ಸರ್? ಕ್ಯಾಂಪಸ್ ಎಲೆಕ್ಷನ್ಸ್ ಯೂನಿವರ್ಸಿಟೀಸ್ಗಳಲ್ಲಿ ಕಾಲೇಜ್ಗಳಲ್ಲಿ ಈ ಸ್ಟೂಡೆಂಟ್ ಎಲೆಕ್ಷನ್ಸ್ ಬರ್ತಾವಲ್ಲ, ಅದನ್ನ ರೀಇಂಟ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ಏನಾದ್ರು ಚರ್ಚೆ ನಡೀತಿದೆಯಾ? ಕಾಲೇಜ್ಗಳಲ್ಲಿ ಅದು ಚಿಂತನೆ ಇದೆ. ರಾಹುಲ್ ಗಾಂಧಿ ಅವರು ಇಂಟ್ರೆಸ್ಟ್ ತೋರಿಸ್ದಂಗೆ ಕಾಣಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಸ್ವಲ್ಪ ಇಂಟ್ರೆಸ್ಟೆಡ್ ಇದ್ದಾರೆ ಅದರಲ್ಲಿ. ಹೌದು, ವೈ ನಾಟ್ ಅಲ್ಲ ಹೇಳಿ ಸರ್. ಈಗ ಮೇಕೆದಾಟು ವಿಚಾರಕ್ಕೆ ಸರ್ ಕುಮಾರಸ್ವಾಮಿ ಅವರು ಹೇಳಿದರೆ ನಾವು ಬಂದ್ರೆ ಮಾತ್ರ ಆಗುತ್ತೆ ಅನ್ನೋಂಥದ್ದನ್ನ ಈಗ ಕೇಂದ್ರ ಸರ್ಕಾರದಲ್ಲಿ ಇದ್ದಾರಲ್ಲ, ಏನಂತ ಹೇಳಿದ್ರು ಕಳೆದ ಚುನಾವಣೆಯಲ್ಲಿ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನಂತ ಹೇಳಿದ್ರಪ್ಪ, ನಾವು ಬಂದ ತಕ್ಷಣನೇ ಮಾಡಿಸ್ತೀವಿ ಅಂತ ಹೇಳಿದ್ರು. ಈಗ ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ? ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನಾವು ಬರೋ ತನಕ ಆಗಲ್ಲ ಅಂತ ಹೇಳಿ. ಕರ್ನಾಟಕದಲ್ಲಿ ಯಾವಾಗ ಬರೋದಿಲ್ವಲ್ಲ, ಹಾಗೆ ಬೇಡವಾ ಮೇಕೆದಾಟು ಬೇಡವಾ? ಅವ್ರು ಯಾವತ್ತೂ ಬಂದಿಲ್ಲ. ಇವತ್ತಿನವರಿಗೆ ನಾನು ಜನತಾದಳದ ಅಧ್ಯಕ್ಷನಾಗಿದ್ದಾಗಲೇ 59 ಸೀಟು ಹೈಯೆಸ್ಟ್ ತಗೊಂಡಿದ್ದದು ಅಲ್ವಾ? ನಾನು ಜನತಾದಳದ ಅಧ್ಯಕ್ಷನಾಗಿದ್ದಾಗ, ಜನತಾದಳ ಅಧ್ಯಕ್ಷನಾಗಿದ್ದಾಗ ಹೈಯೆಸ್ಟ್ ನಂಬರ್ ಆಫ್ ಸೀಟ್ಸ್ ತಗೊಂಡಿದ್ದದು ಆಗ. ಯಾವಾಗ ಗೊತ್ತಾದ ನಿಮಗೆ? 2004. ಅದು ಬಿಟ್ಟ ಮೇಲೆ ಅವರು ಶಕ್ತಿ ಡಿಕ್ಲೈನ್ ಆಗಿರೋ ಚುನಾವಣೆಯಿಂದ ಚುನಾವಣೆಗೆ ಜಾಸ್ತಿ ಆಗಿದೆಯಾ? ಹೇಳಿ ನೀವು. ಈಗ ಎಷ್ಟಿದ್ದಾರೆ ಅವರು? ಆಗ ಎಷ್ಟಿತ್ತು? ನಾನಿದ್ದಾಗ ಎಷ್ಟಿತ್ತು? 59. ಈಗ ಎಷ್ಟಾಗಿದ್ದಾರೆ? ಮತ್ತೆ ಅವರು ಹಗಲ್ಗನಸಲ್ವ ಅದು?